ಇವತ್ತು ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಊಟಕ್ಕೆಲ್ಲ ಹೋಗೋದ ಅಂತ ಪ್ಲಾನ್ ಮಾಡ್ತಿದ್ದೋ. ಸೊ ಅವಾಗ್ಲೇ ನಮ್ಗೆ ಈ ಹೋಟ್ಲು ಕಾಣಿಸಿದ್ದು. ಈ ಹೋಟ್ಲು ಬಗ್ಗೆ ಡೀಟೇಲ್ ನ ಸಪರೇಟ್ ಆಗಿ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಇವತ್ತು ನಮ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಟ್ಲಿಗೆ ಬಂದಿರೋ ಕಾರಣ ಏನಂದ್ರೆ ಸುಮಾರು 6 ತಿಂಗಳಾಯ್ತು ಇವ್ರ ಜೊತೆ ಕುತ್ಕೊಂಡು ಊಟ ಮಾಡಿ. ಸೊ ಅದಕ್ಕೆ ನಮ್ ಫ್ರೆಂಡ್ಸ್ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಇವತ್ತು ನೆಮ್ಮದಿಯಾಗಿ ಊಟ ಮಾಡ್ದೋ. ಮಾತಾಡಪ್ಪ, ಏನೋ ಮಾತಾಡ್ತಿದ್ದೆ, ಮಾತಾಡಕ್ ಬಂದಲ್ಲ, ಮಾತಾಡೋ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಸೊ ಅಷ್ಟೇ, ಮತ್ತೆ ಎಲ್ಲ ನಾನ್ ವೆಜ್ ತಿಂತಿದ್ರು, ಆದ್ರೆ ನಾನ್ ಮಾತ್ರ ಬರೀ ವೆಜ್ ತಿಂತಿದ್ದೆ. ಅದ್ ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಮತ್ತೆ ನಾವು ಊಟ ಎಲ್ಲ ಮಾಡಿ ಕೈ ತೊಳ್ಕೊಂಡು ಬಿಲ್ ಪೇ ಮಾಡಿ ಹೋಟ್ಲು ಬಿಟ್ಟು ಬಸ್ ಸ್ಟಾಪ್ ಬಂದು. ಮತ್ತೆ ನಾನು ಹೇಳಿಲ್ವಾ, ಫೋನ್ ಇದ್ರೆ ನಮ್ ಜೊತೆ ಎಲ್ಲ ಸವಾಸ ಮಾಡಲ್ಲ. ಇವ್ರ ಅಪ್ಪ ಅಮ್ಮ ಇವನ್ಗೆ ಫೋನ್ ತಕೊಟ್ಟಿ ದೊಡ್ಡ ತಪ್ಪು ಕೆಲಸ ಮಾಡಿ. ಮತ್ತೆ ನಾವು ಬಸ್ ಸ್ಟಾಪ್ ಬಂದು ಅಲ್ಲಿಂದ ಬಸ್ ಹತ್ತಿ ಪಾಂಡಪುರ ಬಂದ್ವಿ. ಸೊ ಮತ್ತೆ ನಾನ್ ಯಾಕೆ ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಇವತ್ತು ನಮ್ ಡಾನ್ಸ್ ಕ್ಲಾಸ್ ಅಲ್ಲಿ ಕುಣಿಸಿರೋ ಗಣೇಶನ್ಗೆ ಕೊನೆ ದಿನ. ಸೊ ಹೆಂಗೋದ್ರು ನಾನು ಬರೋದು 7 ಗಂಟೆ ಆಗುತ್ತೆ ಅಂತ ಗೊತ್ತಿತ್ತು. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರಕ್ ಟೈಮ್ ಇಲ್ಲ ಅಂತ ನಾನ್ ವೆಜ್ ತಿಂದಿಲ್ಲ. ಸೊ ಕರೆಕ್ಟ್ ಆಗಿ ನಾನು ಬಂದಿ